ಶಿರಾ ನಗರಸಭೆಯ ಬಡಾವಣೆಗಳ ಸ್ವಚ್ಛತೆಗೆ ಮುಂದಾದ ಮಾಜಿ ಸದಸ್ಯ. ರಾಜ್ಯ ಕೋರ್ ಕಮಿಟಿ ಸದಸ್ಯ ಆರ್ ಉಗ್ರೇಶ್ರಿಂದ ಸ್ವಚ್ಛತಾ ಕಾರ್ಯ. ಸಮಸ್ಯೆಗಳ ತಾಣವಾಗಿದ್ದ ಶಿರಾ ನಗರಸಭೆಯನ್ನ ಸಮಸ್ಯೆಗಳಿಂದ ಮುಕ್ತಿ ಕೊಡಿಸಲು ಜೆಡಿಎಸ್ ರಾಜ್ಯ ಕೋರ್ ಸಮಿತಿ ಸದಸ್ಯರು ಆರ್ ಉಗ್ರೇಶ್ ಮುಂದಾಗಿದ್ದಾರೆ. ಶಿರಾದಲ್ಲಿ ಜನಸಂಖ್ಯೆ ಹೆಚ್ಚಾಗಿರೋದ್ರಿಂದ ಪುರಸಭೆಯಿಂದ ನಗರಸಭೆಗೆ ಬಡ್ತಿ ಪಡೆದಿತ್ತು. ಆದರೆ ಇದಕ್ಕೆ ಅನುಗುಣವಾಗಿ ಅಭಿವೃದ್ಧಿ ಸ್ವಚ್ಛತೆ ಮಾತ್ರ ಗಗನಕುಸುಮವಾಯಿತು. ನಗರಸಭೆ ಸಿಬ್ಬಂದಿಯಿಂದ ಹಿಡಿದು ಯಂತ್ರಗಳು ತುಕ್ಕು ಹಿಡಿದಿರುವುದು ಮೇಲ್ದರ್ಜೆಗೇರಿದ್ರೂ ಯಾವುದೇ ಬದಲಾವಣೆಗಳನ್ನು ಸಾರ್ವಜನಿಕರು ಕಂಡಿರಲಿಲ್ಲ. ಈ ಕಾರಣಕ್ಕೆ ಇಂದು ಮಾಜಿ ಸದಸ್ಯ ಬಡಾವಣೆಗಳ ಸ್ವಚ್ಛತೆಗೆ ಮುಂದಾಗಿದ್ದಾರೆ. ಆದರೆ ಈಗ ಮಾಜಿ ನಗರಸಭೆ ಸದಸ್ಯರು ಹಾಗೂ ಜೆಡಿಎಸ್ ರಾಜ್ಯ ಕೋರ್ ಕಮಿಟಿ ಸದಸ್ಯ ಆರ್ ಉಗ್ರೇಶ್ ನಗರಸಭೆ ವ್ಯಾಪ್ತಿಯ ಬಡಾವಣೆಗಳ ಸ್ವಚ್ಛತೆಗೆ ಮುಂದಾಗಿದ್ದಾರೆ. ಯಾಕಂದ್ರೆ ನಗರಸಭೆಯು ಸ್ವಚ್ಛತೆ ಇಲ್ಲದೆ ಗಬ್ಬೆದ್ದು ನಾರ್ತಾ ಇದೆ. ಉತ್ತರ ಕರ್ನಾಟಕ ಭಾಗದಿಂದ ಸಂಚರಿಸುವ ಮಾರ್ಗ ಮಧ್ಯೆ ರಸ್ತೆಯ ಬದಿಯೇ ಇದಕ್ಕೆ ಸಾಕ್ಷಿ. ನಗರಸಭೆಯ ವ್ಯಾಪ್ತಿಯಲ್ಲಿ ಬರುವ 31 ಬಡಾವಣೆಗಳಲ್ಲಿ ಬಹುತೇಕ ಬಡಾವಣೆಗಳಲ್ಲಿ ಸ್ವಚ್ಛತೆಯೇ ಇರಲಿಲ್ಲ. ಇದನ್ನ ಗಂಭೀರವಾಗಿ ತೆಗೆದುಕೊಂಡಿದ್ದು ಮುಂಜಾನೆಯೇ ಸ್ವಚ್ಛಗೊಳಿಸಲು ಮುಂದಾದ್ರು. ನಗರದ 3ನೇ ವಾರ್ಡ್ನಲ್ಲಿ ಮೊನ್ನೆ ಕಳ್ಳತನವಾಗಿದ್ದು ಕಳ್ಳರು ಗಿಡದ ಮುಖಾಂತರ ತಪ್ಪಿಸಿಕೊಂಡು ಹೋಗಿದ್ರಂತೆ. ಜೊತೆಗೆ ಅಲ್ಲಿ ಹಾವು ಚೇಳು ಹೆಚ್ಚಾಗಿ ಕಂಡುಬಂದಿದ್ದು ಇದರಿಂದ ಭಯಭೀತರಾಗಿದ್ದು ಇತ್ತ ಜ್ಯೋತಿನಗರದ 3ನೇ ವಾರ್ಡ್ನಲ್ಲಿ ವಾಸವಿರುವ ಆರ್ ಉಗ್ರೇಶ್ ತಕ್ಷಣವೇ ಸ್ಥಳಕ್ಕೆ ಧಾವಿಸಿ ಜೆಸಿಬಿ ಮುಖಾಂತರ ತೆರವುಗೊಳಿಸಿದ್ದಾರೆ. ಇದಕ್ಕೆ ಸಾರ್ವಜನಿಕರು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಆದರೆ ಮತ್ತೆ ಕೆಲವರು ಇದು ಆರಂಭಿಕ ಶೂರತ್ವ ಅಷ್ಟೇ ಎಂದು ಗುಸುಗುಸು ಮಾತನಾಡುತ್ತಿದ್ದಾರೆ. ಇದೆಲ್ಲದಕ್ಕೂ ಉಗ್ರೇಶ್ ಅವರ ನಡೆ ಉತ್ತರಿಸುತ್ತಾ ಎಂದು ಕಾದು ನೋಡಬೇಕಾಗಿದೆ. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.